ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕ್ರಿಕೆಟ್ IPL 2026 ನಿಧಾನಕ್ಕೆ ತನ್ನ ಮುಕ್ತಾಯದ ಹಂತ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಿನ್ನೆ ನಡೆದಂಥ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಎಲ್ಲರ ಮಧ್ಯದಲ್ಲಿ ಯುದ್ಧನ ಆದಂಗೆ ಆಗಿತ್ತು. ಪಾಪ ಯಾಕೋ ಏನೋ ಡೆಲ್ಲಿ ಡೆವಿಲ್ಸ್ ಅಂತ ಕರ್ಕೊಳ್ತಾ ಇದ್ರು ಒಂದು ಕಾಲಕ್ಕೆ. ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಸೋಲನ್ನು ಅನುಭವಿಸುವಂಥ ಪ್ರಸಂಗ ಬಂದದ. ಅದರಲ್ಲೂ ಮುಖ್ಯವಾಗಿ 3 ಜನ ಸ್ಪಿನ್ನರ್ಗಳು ಭಾಳ ಪ್ರಭಾವ ಮಾಡಿದ್ದಾರೆ. ಅದರಲ್ಲೇ ಮುಖ್ಯವಾಗಿ ಅನುಕೂಲ್ ರಾಯ್, ಸುನಿಲ್ ನಾರಾಯಣ್ ಮತ್ತು ವರುಣ್ ಚಕ್ರವರ್ತಿ. ಏನು ಕೋಲ್ಕತ್ತಾ ನೈಟ್ ರೈಡರ್ಸ್ ಸ್ಪಿನ್ನರ್ ಇದ್ದರೆ ಅವರ ಹೊಡೆತಕ್ಕೆ ಈ ನಮ್ಮ ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ಸ್ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿಫಲರಾದರು, ಸೋತರು. ಅದ್ರ ಜೊತೆಗೆ ನಿಧಾನಕ್ಕೆ ಟೂರ್ನಿಂದ ಔಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇದೊಂದು ರೀತಿ ಏನಪ್ಪ, ಈಗ ನಿಮ್ಗೆ ಹೇಳಿದಂಗೆ ಕ್ರಿಕೆಟ್ ಅನ್ನುವಂಥದ್ದು ಅನ್ಸರ್ಟನ್, ಏನು ಬೇಕಾದ್ರೂ ರಿಸಲ್ಟ್ ಆಗ್ಬೋದು. ಬಲಿಷ್ಠ ಅನ್ನುವಂಥವು ಸೋತು ಹೋಗ್ಬೋದು, ಸೋಲುವಂಥ ವ್ಯಕ್ತಿಯನ್ನು ನಾವು ಗೆದ್ದು ಹೋಗ್ಬೋದು. ಹನ್ನೊಂದಿನ ಆಟ ಆವತ್ತು ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ. ಆ ದಿಶೆಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಚೆನ್ನಾಗಿ ಆಡಿದರು, ಸ್ಪಿನ್ನರ್ಗಳು ಬೌಲಿಂಗ್ ಚೆನ್ನಾಗಿ ಮಾಡಿದರು. ಅವರನ್ನು ಕಡಿಮೆ ರನ್ನಿಗೆ ಔಟ್ ಮಾಡಿಬಿಟ್ರು. ನಮ್ಮ ಏನಪ್ಪ ಅಂದ್ರೆ ಈ ವಿಶೇಷ 142 ರನ್ ಮಾತ್ರ ಗಳಿಸೋಕ್ಕೆ ಸಾಧ್ಯ ಈ ಡೆಲ್ಲಿ ಕ್ಯಾಪಿಟಲ್ಸ್. 142 ರನ್ ಅಂದರೆ ಸರ್ ಗೆಲ್ಲುವ ಯಾವುದೇ ಬ್ಯಾಟ್ಸ್ಮನ್ ಇವತ್ತು 10 ಟೀಮ್ಗಳಲ್ಲಿ ಯಾವುದೇ ಟೀಮ್ ಇದ್ದರೂ 142 ಮುಂದೆ ಗುರಿ ಇಟ್ಟಾಗ ಸಹಜ ಮೆಂಟಲ್ ಪ್ರೆಷರ್ ಕಡಿಮೆ ಆಗಿಬಿಡ್ತದೆ. ಸಹಜವಾಗಿ ಆಡ್ತಾರೆ.